ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಏಪ್ರಿಲ್ 30 ಈ ವರ್ಷ ವಿಶೇಷವಾದ ದಿನ. ತಮಗೆಲ್ಲರಿಗೂ ಗೊತ್ತು, ಆ ದಿನದಂದು ಬಸವ ಜಯಂತಿಯನ್ನು ನಾವು ರಾಷ್ಟ್ರಾದ್ಯಂತ ಆಚರಿಸ್ತೇವೆ. ಹಾಗಾಗಿ ಈ ಸಂದರ್ಭಕ್ಕಾಗಿ ವಿಶೇಷ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರುವಂಥ ಗಣ್ಯರ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಶ್ರೀ ಅರವಿಂದ ಜತ್ತಿಯವರು. ಅರವಿಂದ ಜತ್ತಿ ಅವರು ಯಾರು ಅನ್ನೋದನ್ನು ನಾನು ಪರಿಚಯ ಮಾಡಿಕೊಡಬೇಕಾಗಿಲ್ಲ. ಅರವಿಂದ ಜತ್ತಿಯವರು ಬಸವ ಸಮಿತಿಯ ಅಧ್ಯಕ್ಷರಾಗಿ ಮಾಡ್ತಾ ಇರೋ ಕೆಲಸ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಅವರು ಇವತ್ತು ನಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ, ಬಸವಣ್ಣನವರ ಬಗ್ಗೆ ಕೆಲವು ಅಪರೂಪದ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಅರವಿಂದ ಜತ್ತಿ ಅವರನ್ನು ಹೃತ್ಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸರ್, ಸ್ವಾಗತ. ಶರಣಾರ್ಥಿ. ತುಂಬ ಧನ್ಯವಾದಗಳು ಸರ್. ಅರವಿಂದ ಜತ್ತಿ ಅವರ ಜೊತೆ ಬಂದಿದ್ದಾರೆ ವಡವಾಟಿ ಶಾರದಾ ಭರತ್. ವಡವಾಟಿ ಅನ್ನೋ ಶಬ್ದ ಕೇಳ್ತಾ ಇದ್ದ ಹಾಗೆ ಕಿವಿ ಸ್ವಲ್ಪ ಚುರುಕಾಗುತ್ತೆ. ನರಸಿಂಹಲು ವಡವಾಟಿ ಹಾಗೂ ಇವರು ಇಬ್ಬರ ಹೆಸರಲ್ಲೂ ವಡವಾಟಿ ಇದೆಯಲ್ಲ, ಇವರು ಯಾರು ಅನ್ನೋ ಅನುಮಾನ ತಮಗೆ ಬರುತ್ತೆ. ನರಸಿಂಹಲು ವಡವಾಟಿ ಅವರ ಸುಪುತ್ರಿ ವಡವಾಟಿ ಶಾರದಾ ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ಗಾಯಕಿಯಾಗಿ ಅಸೀಮ ಸಾಧನೆಯನ್ನು ಸಾಧಿಸಿದ್ದಾರೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ವಚನಗಳನ್ನು ಹಾಡೋದರಲ್ಲಿ ಅವರದ್ದು ಎತ್ತಿದ ಕೈ. ಯಾವ ಯಾವ ವಚನಗಳನ್ನು ಇವತ್ತು ಕೇಳಲಿದ್ದೇವೆ ನನಗೂ ಗೊತ್ತಿಲ್ಲ. ಕುತೂಹಲದಿಂದ ತಮ್ಮ ಹಾಗೆ ನಾನು ಕಾಯ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ವಡವಾಟಿ ಶಾರದಾ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಾರದಾ ಅವರೇ, ತಮ್ಮ ಕಂಠಶ್ರೀಯಿಂದ ಒಂದು ವಚನವನ್ನು ಕೇಳಿ ನಮ್ಮ ಮಾತುಕತೆ ಆರಂಭಿಸೋಣ. ಈಗ ಬಸವೇಶ್ವರರ ವಚನ, ಸುಖ ಬಂದರೆ ಪುಣ್ಯದ ಫಲವೆನ್ನೇನೋ. ಇದರ ಒಂದು ರಾಗ ಸಂಯೋಜನೆ ಪಂಡಿತ್ ಸಿದ್ದರಾಮ ಜಂಬುಲ್ದಿನಿಯವರದ್ದು. ಸುಖ ಬಂದರೆ ಪುಣ್ಯದ ಫಲವೆನ್ನೇನೋ. ಸುಖ ಬಂದರೆ ಪುಣ್ಯದ ಫಲವೆನ್ನೇನೋ. ದುಃಖ ಬಂದರೆ ಪಾಪದ ಫಲವೆನ್ನೇನೋ. ಸುಖ ಬಂದರೆ ಪುಣ್ಯದ ಫಲವೆನ್ನೇನೋ. ದುಃಖ ಬಂದರೆ ಪಾಪದ ಫಲವೇನೇನೋ. ಸುಖ ಬಂದರೆ ಪುಣ್ಯದ ಫಲವೆನ್ನೇನೋ. ನೀ ಮಾಡಿದಡಾಯಿತೆನ್ನೇನೋ. ನೀ ಮಾಡಿದಡಾಯಿತೆನ್ನೇನೋ. ಕರ್ಮಕ್ಕೆ ಕರ್ತೃವೆ ಕಡೆಯನೇನೋ. ಕರ್ಮಕ್ಕೆ ಕರ್ತೃವೆ ಕಡೆಯನೇನೋ. ಉದಾಸೀನನಾಗಿ ಶರಣ
ಧರ್ಮಕ್ಕೆ ಕರ್ತೃವೆ ಕಡೆಯನೇನು ಉದಾಸೀನನಾಗಿ ಶರಣನೇನೋ ಕೂಡಲ ಸಂಗಮ ದೇವನೇ ಮಾಡಿದುಪದೇಶವು ಎನಗೆ ಪರಿಯಲಿ ಸಂಸಾರದ ಸವೆಸುವೆನು ಸುಖವಾದರೆ ಪುಣ್ಯದ ಫಲವೆನ್ನೆನು ಸುಖವಾದರೆ ಪುಣ್ಯದ ಫಲವೆನ್ನೆನು ದುಃಖ ಬಂದರೆ ಪಾಪದ ಫಲವೆನ್ನೆನೋ ಸುಖವಾದರೆ ಪುಣ್ಯದ ಫಲವೆನ್ನೆನೋ ಸುಖವಾದರೆ ಸುಖವಾದರೆ ಪುಣ್ಯದ ಫಲವೇನೋ. ಶಾರದವರೇ, ಬಹಳ ಸೊಗಸಾಗಿ ಹಾಡಿದ್ರಿ ತಾವು. ಬಸವಣ್ಣನವರ ಆಶಯ ಸಮಚಿತ್ತವನ್ನು ರೂಪಿಸ್ಕೋಬೇಕು ಅನ್ನೋದು ಬಹಳ ಸೊಗಸಾಗಿ ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಹಾಗೆಯೇ ಮನ ಮುಟ್ಟುವ ಹಾಗೆ ತಾವು ಹಾಡಿದ್ದೀರಿ. ಸರ್, ತಮ್ಮ ಹಿನ್ನೆಲೆ, ಮುಖ್ಯವಾಗಿ ತಮ್ಮ ಇಂದಿನ ಕಾರ್ಯಚಟುವಟಿಕೆ, ಇವುಗಳ ಒಂದು ಸಂಕ್ಷಿಪ್ತ ಪರಿಚಯ ನಮಗೆ ಮಾಡಿಕೊಡ್ಬೇಕು. ನಾನು ಅಭಿಯಂತರನಾಗಿ ವ್ಯವಹಾರದಲ್ಲಿ ವಿಶ್ವ ದಾಖಲೆಯನ್ನು ಸ್ಥಾಪಿಸಿ, ತದನಂತರ ನನ್ನ ತಂದೆಯ ಆಶಯದಂತೆ ಬಸವ ತತ್ವದ ಒಬ್ಬ ಸಾಧಕನಾಗಿ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಈಗ 25 ವರ್ಷಗಳು ಕಳೆದು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಬಸವ ತತ್ವಗಳಿಗೆ ಸೀಮಿತವಾದ ಚಿಂತನೆಗಳನ್ನು, ಪ್ರಥಮವಾಗಿ ನಾನು ಎಂದೂ ಕೂಡ ಬಸವಣ್ಣನವರನ್ನು ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ನೋಡುವ ವ್ಯವಸ್ಥೆಯವನಲ್ಲ. ಬಸವಣ್ಣನವರು ಒಬ್ಬ ದಾರ್ಶನಿಕರಾಗಿ ನಮಗೆ ಪ್ರತಿಬಿಂಬಿಸ್ತಕ್ಕಂಥ ತತ್ವಗಳನ್ನು ವಿಶ್ವದೆಡೆಯಲ್ಲಿಯೂ ಮುಟ್ಟತಕ್ಕಂಥ ಪ್ರಯತ್ನಕ್ಕೆ ಪ್ರಥಮವಾಗಿ ಯುವಕರಿಗಾಗಿ ವಚನ ವ್ಯಕ್ತಿತ್ವ ವಿಕಸನ ಅನ್ನತಕ್ಕಂಥ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಒಂದು 25 ಲಕ್ಷ ವಿದ್ಯಾರ್ಥಿಗಳಿಗೆ ಮಾಡಿದ ಒಂದು ಸಮಾಧಾನ ನನಗಿದೆ. ಎರಡನೆಯದಾಗಿ, ಕೇವಲ ಕರ್ನಾಟಕಕ್ಕೆ ಸೀಮಿತವಾದ ವಚನಗಳನ್ನು ಕರ್ನಾಟಕದಿಂದಾಚೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಆಶಯದಿಂದ 2008ನೇ ಇಸವಿಯಲ್ಲಿ ಬಹುಭಾಷಾ ವಚನ ಅನುವಾದ ಯೋಜನೆ ಅನ್ನತಕ್ಕಂಥ ಯೋಜನೆಯನ್ನು ರೂಪಿಸಿ ಡಾಕ್ಟರ್ MM ಕಲ್ಬುರ್ಗಿಯವರ ಸಂಪಾದಕತ್ವದಲ್ಲಿ ಮುಂದುವರಿಸ್ತಾ ಬಂದೆ. ಈಗ ಭಾರತದ ಎಲ್ಲ ಭಾಷೆಗಳೂ ಸಂಪನ್ನಗೊಂಡಿದ್ದು, ಈಗ ಮತ್ತೆ ಮುಂದೆ ಅದನ್ನು ಮುಂದುವರಿಸ್ತಾ ವಿದೇಶಿ ಭಾಷೆಗಳಿಗೂ ಕೂಡ ವಿಕಾಸ ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು 10 ವಿದೇಶಿ ಭಾಷೆಗಳಿಗೆ ಸಂಪನ್ನಗೊಳ್ತಾ ಇವೆ. ಕೆಲವೇ ದಿನಗಳಲ್ಲಿ ದೆಹಲಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಮಾಡಿ 10 ವಿದೇಶಿ ಭಾಷೆಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಬೇಕು ಅಂತ ಆಶಯ ಇಟ್ಕೊಂಡಿದ್ದೀನಿ. ಇದರ ಹೊರತಾಗಿ ನಾನೇನು ಮಾಡಿದೆ ಅಂತ ಇಲ್ಲಿ ಏನು ಬರೋದೇ ಇಲ್ಲ. ನಾನು ಅನ್ನೋದು ನನ್ನ ಹೃದಯದಲ್ಲಿ ಸತ್ತೋಗಿದೆ. ಕಾರಣ ಬಸವಣ್ಣನೇ ನನ್ನ ಸಾಕ್ಷಿಯಾಗಿ, ನನ್ನ ಲಿಂಗವೇ ಸಾಕ್ಷಿಯಾಗಿ ಅದಕ್ಕೆ ನಾನು ಬದುಕ್ತಾ ಇದ್ದೇನೆ. ಸರ್, ಅದ್ಭುತವಾದ ಕೆಲಸ. ಎಲ್ಲ ಭಾರತೀಯ ಭಾಷೆಗಳಿಗೆ ಹಾಗೂ 10 ವಿದೇಶಿ ಭಾಷೆಗಳಿಗೆ ಬಸವಣ್ಣನವರ ವಚನಗಳು ಆ ಭಾಷೆಗಳನ್ನು ಆಡುವವರಿಗೆ ತಲುಪುತ್ತೆ ಅನ್ನೋದಾದರೆ ಇದು ಒಂದು ಜೀವಮಾನದ ಸಾಧನೆ ಹೌದಾ ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಆದರೆ ತಾವು ಸಾಧಿಸಿದ್ದೀರಿ. ತುಂಬ ಸಂತೋಷ ಹಾಗೂ ಅಭಿನಂದನೆಗಳು. ಇದು ಕೇವಲ ಬಸವಣ್ಣನವರಿಗೆ ಸೀಮಿತ ಆಗಿಲ್ಲ. ಶರಣರ ಆಯ್ದ 173 ವಚನಗಳು, ಅಂದರೆ ಈಗ ಸಿಕ್ಕೋದೆ ನಮಗೆ 173 ಶರಣರು, ಅವರ ಆಯ್ದ 2,500 ವಚನಗಳನ್ನು ಮಾಡಿದ್ದೇವೆ. ಕೇವಲ ಬಸವಣ್ಣನವರಿಗೆ ಆಗಿ ಅಂತಲ್ಲ, ಅಕ್ಕಮಹಾದೇವಿ ಎಲ್ಲ ಸಂಪೂರ್ಣವಾಗಿ ಎಷ್ಟು ಶರಣರು ವಚನಗಳನ್ನು ಬರೆದಿದ್ದಾರೆ ಅಷ್ಟೂ ಶರಣರನ್ನು ಪ್ರಾತಿನಿಧಿಕವಾಗಿ ಅಲ್ಲಿ ಬಿಂಬಿಸಿದ್ದೇವೆ. ಸರ್, ಒಂದು ಪ್ರಶ್ನೆ ಯಾವತ್ತೂ ನನ್ನನ್ನು ಕಾಡ್ತಾ ಇದ್ದದ್ದು, 12ನೇ ಶತಮಾನ ಮಾತ್ರ ಯಾಕೆ ಅಷ್ಟು ವಿಶೇಷವಾದದ್ದು ಅಂತ. ಇದ್ದಕ್ಕಿದ್ದ ಹಾಗೆ ಅನೇಕ ಜನ, ಸಮಾಜದ ಎಲ್ಲ ಸ್ತರಗಳಲ್ಲಿ ಇರೋ ಜನ ಅಕ್ಷರ ಜ್ಞಾನವನ್ನು ಪಡಿತಾರೆ.
ಕೇವಲ ಅಕ್ಷರ ಜ್ಞಾನ ಮಾತ್ರವಲ್ಲ, ಶಿವನ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಅವರು ಗ್ರಹಿಸಿ ಅಂತರ್ಗತ ಮಾಡ್ಕೋತಾರೆ. ತಮ್ಮ ಮನಸ್ಸಿಗೆ ಅನಿಸಿದ್ದನ್ನು ಸ್ಪಷ್ಟವಾಗಿ ವಚನದ ರೂಪಗಳಲ್ಲಿ ಬರೀತಾರೆ. 20,000ಕ್ಕೂ ಹೆಚ್ಚು ವಚನಗಳು ರಚನೆಯಾದವು ಅನ್ನೋದು ಇವತ್ತು ನಮಗೆ ಗೊತ್ತಾಗ್ತಾ ಇದೆ. ಆದರೆ ಅದಕ್ಕಿಂತಲೂ ಹೆಚ್ಚು ರಚನೆಯಾಗಿದೆ ಅನ್ನೋದು ಗೊತ್ತು ನಮಗೆ, ಆದರೆ ಸಿಕ್ಕಿರೋದು ಅಷ್ಟೇ. ಇಷ್ಟೆಲ್ಲ ಅಲ್ಪ ಕಾಲಘಟ್ಟದಲ್ಲಿ ಆಗೋದಕ್ಕೆ ಕಾರಣವಾದಂಥ ಹಿನ್ನೆಲೆ ಏನು? ಯಾಕಂದರೆ ಜಗತ್ತಿನ ಯಾವುದೇ ದೇಶದ ಇತಿಹಾಸದಲ್ಲಿ, ನಮ್ಮ ದೇಶದ ಇತಿಹಾಸದಲ್ಲೂ ನೋಡ್ತಂದರೆ ಇಷ್ಟು ಸಣ್ಣ ಅವಧಿಯಲ್ಲಿ ಇಷ್ಟೆಲ್ಲ ಪವಾಡ, ಆ ಪವಾಡ ಅನ್ನೋದನ್ನು ವಿತಿನ್ ಕೋಟ್ಸ್ ಹೇಳ್ತಾ ಇದ್ದೇನೆ, ಪವಾಡ ನಡೆದಿದೆ ಅಂದರೆ ನಂಬಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಹೇಗೆ ಸಾಧ್ಯವಾಯಿತು? ಬಸವಣ್ಣನವರು ಪವಾಡ ಅನ್ನೋ ಒಂದು ಶಬ್ದಕ್ಕೂ ಕೂಡ ತಮ್ಮ ಒಪ್ಪಿಗೆಯನ್ನು ಅದಕ್ಕೆ ವಿತಿನ್ ಕೋಟ್ಸ್ ಅಂತ ಹೇಳಿದ್ದು. ಏನಾಗಿದೆ, ಅವರು ಮಗುವಿದ್ದಾಗಲಿಂದಾನೆ 8ನೇ ವರ್ಷದಿಂದಾನೆ ಸಿದ್ಧ ಮಾದರಿಯ ಆಚೆ ನೋಡೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ನಾವು ಮರೀತಾ ಇದ್ದೇವೆ. ಏಕೆ ಬಸವಣ್ಣ ನಮಗೆ ವಿಶೇಷವಾಗಿ ಕಾಣ್ತಾರೆ ಅಂದರೆ, ಪ್ರತಿಯೊಂದನ್ನು ಸಿದ್ಧ ಮಾದರಿಯ ಆಚೆ ನೋಡೋದು ಅದು ಹುಟ್ಟಿನಿಂದಾನೆ. ನಾವು ಆಂಗ್ಲ ಭಾಷೆಯಲ್ಲಿ ಚೈಲ್ಡ್ ಪ್ರಾಡಿಜಿ ಅಂತೀವಲ್ಲ, ಹಾಗೆ ಮಗುವಿದ್ದಾಗಲಿಂದಾನೆ ಆ ಜನಿವಾರದ ಒಂದು ಸಂದರ್ಭ ಬಂದಾಗಲೂ ಅಕ್ಕನಿಗೆ ಯಾಕಿಲ್ಲ ಅಂತಕ್ಕಂಥ ಒಂದು 8 ವರ್ಷದ ಮಗುವಿನ ಪ್ರಶ್ನೆ, ಅದು ಸಿದ್ಧ ಮಾದರಿಯ ಆಚೆ. ಒಬ್ಬ ದಲಿತ ಮಿತ್ರ ಮನೆಯ ಹೊರಗಿರ್ತಾನೆ, ಅವನನ್ನು ಕರೀತಾನೆ, ಅವನಿಗೂ ಇಲ್ಲ ಅಂತಾರೆ. ಇದು ಯಾಕೆ ವ್ಯತ್ಯಾಸ? ಮನುಷ್ಯರಲ್ಲಿ ಯಾಕೆ ವ್ಯತ್ಯಾಸ? ಹೀಗೆ ಅವನ ಜೀವನದಲ್ಲಿ ಹಂತ ಹಂತವಾಗಿ ದೇವಾಲಯಕ್ಕೆ, ಅಲ್ಲೇ ಕಪ್ಪಡಿ ಸಂಗಮಕ್ಕೆ ಹೋಗ್ತಾಳೆ ಅವಳ ಅಕ್ಕ ಕರ್ಕೊಂಡು. ಇವನು ಯಾಕೋ ಸ್ವಲ್ಪ ಅತಿ ಬುದ್ಧಿವಂತಿಕೆ ಮಾಡ್ತಾನೆ ಹುಡುಗ ಅಂಥೇಳಿ ಕರ್ಕೊಂಡು ಹೋದಾಗ, ಅಲ್ಲಿಯೂ ಕೂಡ ಮಂದಿರದಲ್ಲಿ ಸಂಗಮನಾಥನ ತೋರಿಸು ಅಂತ ಅಕ್ಕನಿಗೆ ಕೇಳ್ತಾಳೆ. ಕೇಳಿದಾಗ ಇದು ಸಂಗಮನಾಥನ ತೋರಿಸ್ತಕ್ಕಂಥ ಶಕ್ತಿ ಬಹುಶಃ ಇಲ್ಲಿವರೆಗೂ ಯಾರಿಗೂ ಆಗಿಲ್ಲ. ಆದರೆ ಬಸವಣ್ಣನ ಪ್ರಶ್ನೆ ಅಕ್ಕನಿಗೆ ಅಷ್ಟೇ ಇದ್ದಿದ್ದು. ಮಂದಿರದಲ್ಲಿ ಕೆಲವರನ್ನು ಬಿಡ್ತಾರೆ, ಕೆಲವರನ್ನು ಬಿಡೋದಿಲ್ಲ. ಯಾಕೆ? ಅವ್ರಿಗೂ ಕಾಲಿದೆ, ಕಣ್ಣಿದೆ. ಹೀಗೆ ಅಲ್ಲಿಯೂ ಅವರು ಮತ್ತೆ ಅದನ್ನೇ ತಮ್ಮ ಸಿದ್ಧ ಮಾದರಿಗಳ ಆಚೆ ಪ್ರತಿಯೊಂದನ್ನು ನೋಡ್ತಾ ಹೋಗಿದ್ದಾರೆ. ಈಗ ತಾನೇ ಅಕ್ಕ ಹಾಡಿದ ಸುಖ ಬಂದಡೆ ಪುಣ್ಯದ ಫಲವೆನ್ನೇನು. ನಾವೆಲ್ಲ ಸುಖ ಬಂದ ತಕ್ಷಣ ಪುಣ್ಯದ ಫಲ ಅನ್ನೋದು ಸಾಮಾನ್ಯವಾದ ಮಾತು. ಇಲ್ಲಿ ಸಿದ್ಧ ಮಾದರಿಯ ಆಚೆದ ಫಲವೆನ್ನೇನು, ದುಃಖ ಬಂದಡೆ ಎನ್ನೇನು ಅನ್ನೋ ನೀ ಮಾಡಿದ್ದ ಐತೆಂದೇನು. ಈಗ ನೋಡಿ, ಅಲ್ಲಿ ಎಲ್ಲ ವಚನಗಳನ್ನು ನೀವು ನೋಡ್ತಾ ಬನ್ನಿ. ಎಲ್ಲವೂ ಕೂಡ ಈಗ ಶಿವನ ಬಗ್ಗೆ ತಾವು ಹೇಳಿದ್ರಿ, ಶಿವನ ಬಗ್ಗೆಯೂ ಕೂಡ ಶಿವ ಅಥವಾ ದೇವರನ್ನೂ ಕೂಡ ಸಿದ್ಧ ಮಾದರಿಯ ಆಚೆ ನೋಡಿದಂಥ ಮಹಾತ್ಮರಿಯವರು. ಶಿವ ಅಥವಾ ದೇವರು ಒಂದು ದೇವಸ್ಥಾನಕ್ಕೆ, ಒಂದು ಇದಕ್ಕೆ ಕಲ್ಪನೆಗೆ ಮೀರೋದಿಲ್ಲ. ಕಾರಣ ಇವರು ಪುರಾಣದ ಆಚೆ ಇದ್ದವರು. ಇವರು ಪುರಾಣಗಳ ಆಚೆ ನಾವು ಅದನ್ನು ಮತ್ತೆ ನಾನು ಸಿದ್ಧ ಮಾದರಿಯನ್ನು ಬಳಸ್ತೇನೆ. ಪುರಾಣದ ಆಚೆ ನೋಡಿದಾಗ ಅವರಿಗೆ ಶಿವನ ಸ್ವರೂಪ ನಿರಾಕಾರವಾಗಿ ಕಾಣ್ತದೆ. ನಿರಾಕಾರ ಶಿವ ಮತ್ತು ಸಾಕಾರ ಅಂಗ, ಈ ಅಂಗಲಿಂಗಗಳ ಸಂಗಮವನ್ನು ಗುರುತಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಿಂದಾಗಿ ಆ ಶರಣರ ಚಿಂತನೆಗಳು ಅಪರೂಪವಾಗಿ ಬೆಳೀತಾ ಇರ್ತವೆ. ಕೊನೆವರೆಗೂ ಕೂಡ ಅಲ್ಲಮ ಆಗಲಿ, ಅಕ್ಕಮಹಾದೇವಿ ಆಗಲಿ, ಅಂಗದಿಂದ ಲಿಂಗದೆಡೆಗೆ ಸಾಗುವ ಒಂದು ಪಯಣ ಏನಿದೆ ಅವರದು. ಹೀಗಾಗಿ ಅಲ್ಲಿರ್ತಕ್ಕಂಥ ಶರಣರು ವಿದ್ಯಾವಂತರನ್ನು ಮಾಡಿ ಅವರ ಮೂಲಕ ಅನುಭವ ಮಂಟಪದಲ್ಲಿ ಚರ್ಚೆಯಾಗಿ ಅದು ಅಲ್ಲಮ ಇಂಥ ಮಹಾತ್ಮರ ಎದುರಿನಲ್ಲಿ ಅನುಭವದ ಶೈಲಿಯಲ್ಲಿ ಅದು ರೂಪುಗೊಂಡು ಕೊನೆಗೆ ಈಗ ಒಂದು ವಚನ ಅಂದಾಕ್ಷಣ ನಾವೇನು ಮಾಡ್ತೇವೆ, ಬರೀ ಅನುಭವವನ್ನು ನೋಡಿ ಇಂದಿನ ಸಾಹಿತಿಗಳು ಮಾತನಾಡೋದನ್ನು ಗಮನಿಸ್ತೇವೆ. ಇಲ್ಲಿ ಶರಣರ ವಚನಗಳಲ್ಲಿ ಅನುಭವವೂ ಇನ್ನು 3 ಸಾಲಿನಲ್ಲಿ ಇರ್ತದೆ, 3 ಸಾಲಿನಲ್ಲಿ ಅನುಭವವೂ ಇರ್ತದೆ. ಈ ಅನುಭವ ಮತ್ತು ಅನುಭವಗಳ ಸಂಗಮವನ್ನು ಮಾಡಿ ತದರ ಮೂಲಕ ಏನು ಒಂದು ಪ್ರಸಾದ ಸ್ವರೂಪವಾಗಿ ಬರುತ್ತದೆ, ಆ ಸಿದ್ಧಾಂತವನ್ನು ಕೊನೆ ಸಾಲಿನಲ್ಲಿ ಹೇಳ್ತಕ್ಕಂಥ ವಿಶೇಷವಾದ ವಚನ. ಅಂದರೆ ಕವಿತೆ ಅಲ್ಲ. ಇದು ಬಹಳ ನಾವೆಲ್ಲ ಗಮನಿಸಬೇಕಾಗ್ತದೆ. ಹೀಗೆ ಅವರ ಚಿಂತನೆಗಳೇ ಬಹಳ ವಿಪರೀತವಾಗಿ ನನ್ನ ಮೇಲೆ ಪ್ರಭಾವ ಬೀರಿದ ಅಣ್ಣ. ತುಂಬ ಸಂತೋಷ ಸರ್. ತಮ್ಮ ಮಾತನ್ನು ಕೇಳ್ತಾ ಇದ್ದರೆ ಮತ್ತಷ್ಟು ಕೇಳೋಣ ಅನಿಸುತ್ತೆ. ಶಾರದವರೇ, ತಮ್ಮ ಗುರು ಪರಂಪರೆಯನ್ನು, ಹಿರಿಯರನ್ನು, ವಿದ್ಯಾಭ್ಯಾಸವನ್ನು ಸಂಕ್ಷಿಪ್ತವಾಗಿ ತಿಳಿಸ್ತೀರಾ? ನಮ್ಮ ತಂದೆಯವರ ತಂದೆ ಸರ್, ಅಜ್ಜ, ಅವರು ತಬಲಾ ವಾದಕರು ಸರ್ ಅವರು. ಆಮೇಲೆ ಅಜ್ಜಿ ಬಂದ್ಬಿಟ್ಟು ಅವರು ಭಕ್ತಿಗೀತೆಗಳನ್ನ ಹಾಡ್ತಾಯಿದ್ರು ಸರ್. ಜೊತೆಗೆ ನಮ್ಮ ತಾಯಿ ಕಡೆನೂ ನಮ್ಮ ತಾಯಿಯವರ ತಂದೆ ಅವರು, ನಮ್ಮ ತಾತವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕರು. ಹೀಗಾಗಿ ಆ ಪರಂಪರೆಯಿಂದ ಬಂದಂಥವಳು ಸರ್ ನಾನು. ಅದ ನಂತರ ಅಪ್ಪಾಜಿ ತರುವಾಯ ನಾನು, ನನ್ನ ತರುವಾಯ ಈಗ ನನ್ನ ಮಕ್ಕಳು ಶುರು ಮಾಡಿದ್ದಾರೆ ಸರ್ ಸಂಗೀತ ಅಭ್ಯಾಸನ.
ಈಗ ಒಂದು 4ನೇ ತಲೆಮಾರು ಸರ್ ನಮ್ಮದು. ಹೀಗೆ ಮುಂದುವರಿಸ್ಕೊಂಡು ಜೊತೆಗೆ ನಮ್ಮ ತಂದೆಯವರ ಗುರುಗಳು ಸರ್ ಪಂಡಿತ್ ಸಿದ್ದರಾಮ ಜಂಬಲ್ದಿನಿಯವರು, ಅವರ ಒಂದು ಪರಂಪರೆಯಲ್ಲಿ ನಾವು ವಚನಕ್ಕೆ ವಿಶಿಷ್ಟವಾದಂಥ ಒಂದು ಶೈಲಿಯನ್ನು ತಂದು ಕೊಟ್ಟವರು ಅಂಥವ್ರು ಸರ್. ಅವರು ಹೇಳ್ತಾ ಇದ್ರಂತೆ, ಮಲ್ಲಿಕಾರ್ಜುನ ಮನ್ಸೂರ್ ಅವರು ಹೇಳ್ತಾ ಇದ್ರಂತೆ, ವಚನ ಕೇಳಬೇಕಂದ್ರೆ ಸಿದ್ದಣ್ಣವ್ರ ಬಾಯಲ್ಲಿ ಕೇಳಬೇಕು ಅಂತ. ಆ ಒಂದು ಅಂಥ ಒಂದು ಶೈಲಿಯನ್ನು ತಂದು ಕೊಟ್ಟಂಥ ಒಂದು ಪಂಡಿತ್ ಸಿದ್ದರಾಮ ಜಂಬಲ್ದಿನಿಯವರ ಗುರು ಪರಂಪರೆ ಹಾಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ಸರ್. ನಡೀತಾ ಇದೆ ಸರ್. ತುಂಬ ತುಂಬ ಸಂತೋಷ ಶಾರದಾ ಅವರೇ. ಯಾವುದಾದ್ರು 2 ಸಾಲಿನ ವಚನ ನಮಗಾಗಿ. ಖಂಡಿತ. ಕಾಗೆ ಒಂದಗುಳ ಕಂಡರೆ, ಕಾಗೆ ಒಂದಗುಳ ಕಂಡರೆ, ಕರೆಯದೆ ತನ್ನ ಬಳಗನೆಲ್ಲವ, ಕರೆಯದೆ ತನ್ನ ಬಳಗನೆಲ್ಲವ, ಕೋಳಿ ಒಂದು ಗುಟುಕು ಕಂಡರೆ, ಕೋಳಿ ಒಂದು ಗುಟುಕು ಕಂಡರೆ, ಕರೆಯದೆ ತನ್ನ ಕುಲವನೆಲ್ಲವ, ಕರೆಯದೆ ತನ್ನ ಕುಲವನೆಲ್ಲವ, ಕಾಗೆ ಒಂದಗುಳ ಕಂಡರೆ, ಶಿವ ಭಕುತನಾಗಿ ಭಕ್ತಿ ಪಕ್ಷವಿಲ್ಲದಿರೆ, ಶಿವ ಭಕುತನಾಗಿ ಭಕ್ತಿ ಪಕ್ಷವಿಲ್ಲದಿರೆ, ಆಕಾಗೆ ಕೋಳಿಗಿಂತ ಕರ ಕಷ್ಟ ಕಣ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕಾಗೆ ಒಂದಗುಳ ಕಂಡರೆ, ಕಾಗೆ ಒಂದಗುಳ ಕಂಡರೆ, ಕರೆಯದೆ ತನ್ನ ಬಳಗನೆಲ್ಲವ, ಕೋಳಿ ಒಂದು ಗುಟುಕು ಕಂಡರೆ, ಕರೆಯದೆ ತನ್ನ ಕುಲವನೆಲ್ಲವ, ಕಾಗೆ ಒಂದಗುಳ ಕಂಡರೆ. ಎಷ್ಟು ಅರ್ಥವತ್ತಾದ ವಚನವನ್ನು ತಾವು ಹಾಡಿದ್ರಿ. ತುಂಬ ಸಂತೋಷ. ಇನ್ನೊಂದು ವಚನವನ್ನು ಕೇಳೋಣ, ಮತ್ತಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಅಂದರೆ ಕಾಲ ಅನ್ನೋದು ಬೆನ್ನು ತಟ್ಟಿ ಹೇಳ್ತಾ ಇದೆ, ಸಮಯ ಮುಗಿತಾ ಬಂತಪ್ಪ ಅನ್ನೋದನ್ನು ಹೇಳ್ತಾ ಇರೋದ್ರಿಂದ ಅನಿವಾರ್ಯವಾಗಿ ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಒಂದಷ್ಟು ಪುಸ್ತಕಗಳನ್ನು ಕೊಡುವ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ತಾವು ಅನುಮತಿ ಕೊಡೋದಾದರೆ ಪ್ರಶ್ನೆಗಳನ್ನು ಕೇಳ್ತೇನೆ. ಮೊದಲಿಗೆ ಅರವಿಂದ ಜತ್ತಿಯವರಿಗೆ 5 ಪ್ರಶ್ನೆಗಳು. ಬಹಳ ಬಹಳ ಸರಳವಾದ ಪ್ರಶ್ನೆಗಳು. ತಮ್ಮ ಧೀಶಕ್ತಿಗೆ ಈ ಪ್ರಶ್ನೆಗಳು ಸಾಟಿ ಅಲ್ಲ, ಆದರೆ ತಮ್ಮ ಮೂಲಕ ನಮ್ಮ ಶ್ರೀಸಾಮಾನ್ಯರಿಗೆ, ವಿಶೇಷವಾಗಿ ಯುವಜನತೆಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸುವ ಆಸೆ. ದಯವಿಟ್ಟು ಅನುಮತಿ ಕೊಡಿ. ಪ್ರಯತ್ನ ಮಾಡ್ತೇನೆ. ಮೊದಲ ಪ್ರಶ್ನೆ, ಬಸವಣ್ಣನವರು ಹುಟ್ಟಿದ ವರ್ಷ ಯಾವುದು? 1131, 1196. 1131. ಮುಂದಿನ ಪ್ರಶ್ನೆ, ಬಸವಣ್ಣನವರು ಹುಟ್ಟಿದ ಸ್ಥಳ ಯಾವುದು? ಕೂಡಲ ಸಂಗಮ, ಬಸವನ ಬಾಗೇವಾಡಿ. ಬಸವನ ಬಾಗೇವಾಡಿ. ಮುಂದಿನ ಪ್ರಶ್ನೆ, ಬಸವಣ್ಣನವರು ಯಾವ ಚಾಲುಕ್ಯರ ಕಾಲದಲ್ಲಿ ಜೀವಿಸಿದ್ದರು? ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು. ಕಲ್ಯಾಣಿ ಚಾಲುಕ್ಯರು. ಮುಂದಿನ ಪ್ರಶ್ನೆ, ಬಸವಣ್ಣನವರ ಬಾಲ್ಯದ ಹೆಸರೇನು? ಬಸವ, ಚನ್ನಬಸವ. ಬಸವ. ಮುಂದಿನ ಪ್ರಶ್ನೆ,
ಬಸವಣ್ಣನವರು ಎಲ್ಲಿ ಶಿಕ್ಷಣವನ್ನು ಪೂರೈಸಿದರು? ಬಸವ ಕಲ್ಯಾಣ, ಕೂಡಲ ಸಂಗಮ. ಕೂಡಲ ಸಂಗಮ. 5 ಪ್ರಶ್ನೆಗಳಾಯಿತು ಸರ್. ಈ 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಈಗ ತಿಳ್ಕೊಳ್ಳೋಣ. ಮೊದಲ ಪ್ರಶ್ನೆ 1131, ಉತ್ತರ ಸರಿಯಾಗಿದೆ. 1196ರಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಮುಂದಿನ ಪ್ರಶ್ನೆಗೆ ಉತ್ತರ ಬಸವನ ಬಾಗೇವಾಡಿ, ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಕಲ್ಯಾಣಿ ಚಾಲುಕ್ಯರು, ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬಸವ, ಆಮೇಲೆ ಗೌರವದಿಂದ ಅಣ್ಣ ಎನ್ನುವ ಶಬ್ದವನ್ನು ಸೇರಿ ಬಸವಣ್ಣ ಅಂತ ಇವತ್ತು ನಾವು ಕರೀತೇವೆ. 5ನೇ ಪ್ರಶ್ನೆಗೆ ಉತ್ತರ ಕೂಡಲ ಸಂಗಮ. ಈಗಾಗಲೇ ತಾವು ಪ್ರಸ್ತಾಪ ಮಾಡಿದ್ದೀರಿ. 5 ಪ್ರಶ್ನೆಗಳಿಗೆ ಸರಿ ಉತ್ತರ ತಾವು ಕೊಟ್ಟಿದ್ದೀರಿ. ತುಂಬ ತುಂಬ ಧನ್ಯವಾದಗಳು. ಶಾರದಾ ಅವರೇ, ನಮಗೂ ಒಂದು 5 ಪ್ರಶ್ನೆ ಕೇಳಲ್ಲ? ಖಂಡಿತ. ಮೊದಲ ಪ್ರಶ್ನೆ, ಕೂಡಲ ಸಂಗಮದಲ್ಲಿ ಯಾವ ನದಿಗಳ ಸಂಗಮವಾಗುತ್ತದೆ? ಕೃಷ್ಣ ಮಲಪ್ರಭಾ, ಕೃಷ್ಣ ಘಟಪ್ರಭಾ? ಕೃಷ್ಣ ಮಲಪ್ರಭ. ಮುಂದಿನ ಪ್ರಶ್ನೆ, ಬಸವಣ್ಣನವರು ಯಾವ ಅರಸನ ಬಳಿ ಮಂತ್ರಿಗಳಾಗಿದ್ದರು? ಇಮ್ಮಡಿ ಬಿಜ್ಜಳ, ಮುಮ್ಮಡಿ ಬಿಜ್ಜಳ? ಇಮ್ಮಡಿ ಬಿಜ್ಜಳ. ಮುಂದಿನ ಪ್ರಶ್ನೆ, ಬಸವಣ್ಣನವರು ಯಾವ ಪೂಜಾ ವಿಧಾನವನ್ನು ಜನಪ್ರಿಯಗೊಳಿಸಿದರು? ಇಷ್ಟಲಿಂಗ ಪೂಜೆ, ಅಷ್ಟಲಿಂಗ ಪೂಜೆ? ಇಷ್ಟಲಿಂಗ ಪೂಜೆ. ಮುಂದಿನ ಪ್ರಶ್ನೆ, ಬಸವಣ್ಣನವರು ಧಾರ್ಮಿಕ ಸಂಸತ್ತಿನ ಹೆಸರೇನು? ಅನುಭವ ಮಂಟಪ, ಶಿವಾನುಭವ ಮಂಟಪ? ಅನುಭವ ಮಂಟಪ. ಮುಂದಿನ ಪ್ರಶ್ನೆ, ಬಸವಣ್ಣನವರು ಯಾವ ತತ್ವಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು? ಕಾಯಕ, ಶಿಕ್ಷಣ? ಕಾಯಕ. ಕಾಯಕ. ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. ಖಂಡಿತ. ನಿಮ್ಮ ಜೊತೆ ನಾವು ತಿಳ್ಕೊತೇವೆ. ಮೊದಲ ಪ್ರಶ್ನೆ, ಕೃಷ್ಣ ಮಲಪ್ರಭಾ, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಇಮ್ಮಡಿ ಬಿಜ್ಜಳ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಇಷ್ಟಲಿಂಗ ಪೂಜೆ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅನುಭವ ಮಂಟಪ, ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಕಾಯಕ ಅಂತ ಹೇಳಿದ್ರಿ. ಕಾಯಕ, ಕರ್ಮವನ್ನು ಅದ್ಭುತವಾಗಿ ಬೋಧಿಸಿದಂಥವರು ನಮ್ಮ ಬಸವಣ್ಣನವರು. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ತುಂಬ 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 ಸಂತೋಷವಾಗ್ತಾ ಇದೆ ಸರ್. ನಮ್ಮ ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಾವು ಬಹಳ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀರಿ. ನೋಡ್ತಾ ಇದ್ದೀನಿ. ಹೇಗೆ ಬರ್ತಾ ಇದೆ, ಹೇಗೆ ಬಂದರೆ ಚೆನ್ನ, ತಮ್ಮ ಸಲಹೆ ಬೇಕು. ಈ ಕಾರ್ಯಕ್ರಮ ಬಹಳ ಪ್ರಭಾವಿಯಾಗಿ ಅನೇಕ ಹಳ್ಳಿಗಳಲ್ಲಿಯೂ ಕೂಡ ಭಾಳ ಪ್ರಚಲಿತವಾದ ಕಾರ್ಯಕ್ರಮ. ಕೊನೆಗೆ ನಮ್ಮ ಮನಸ್ಸಿನ ಚಿಂತನೆಗಳನ್ನು ಒಂದುಗೂಡಿಸಿ ನಮ್ಮ ಮನೆಗಳಲ್ಲಿಯೂ ಕೂಡ ನಿಮ್ಮದಿಲ್ಲಿ ನಡೀತಾ ಇರುತ್ತೆ, ನಾವು ಮನೆಯಲ್ಲಿ ಚರ್ಚೆಗಳು ನಡೀತಾ ಇರ್ತೇವೆ, ನಮ್ಮದು ನಾವು ಅಂಕಗಳು ಹಾಕೋತೀವಿ, ಪುಸ್ತಕವನ್ನು ನಾವು ಕೊಡೋದಿಲ್ಲ. ಅಷ್ಟು ಬಿಟ್ಟು ಈ ಕಾರ್ಯಕ್ರಮ ಒಂದು ಅಪರೂಪದ ಕಾರ್ಯಕ್ರಮವಾಗಿ ಜ್ಞಾನಕ್ಕೆ ಒಂದು ನನ್ನ ಉದಾಹರಣೆಗೆ ತಾವು ಮಲಪ್ರಭಾ ಅಂದ್ರಿ, ಅದು ವಚನ ಇವತ್ತಿಗೂ ಕೂಡ ಮಲಾಪಹಾರಿ ನದಿ. ಅದು ಯಾವುದೋ ಕಾರಣಕ್ಕೆ ಅದು ಮಲಪ್ರಭೆ ಅಂದರೆ ಅದರ ಹೆಸರು ಕೂಡ ಅವಾಂತರ ಆಗಿ ಹೋಗುತ್ತೆ. ಅದು ಮಲಾಪ್. ಈ ರೀತಿಯ ಕೆಲವು ಬಂದಾಗ ನಾವು ಸಾಕಷ್ಟು ಅಂತರಂಗದಲ್ಲಿ ಚರ್ಚೆಗಳು ಮಾಡ್ಕೋತಾ ಇರ್ತೀವಿ. ಒಟ್ಟಾರೆಯಾಗಿ ಜ್ಞಾನವನ್ನು ಪ್ರಸಾರ ಮಾಡತಕ್ಕಂಥ ವಿಶೇಷವಾದ ಕಾರ್ಯಕ್ರಮ. ಆದರೆ ಕೆಲವು ಬಾರಿ ನಮಗೂ ಅಂದಿದ್ದನ್ನು ಹೇಳಿಬಿಡ್ತೇನೆ, ಪುರಾಣದ ನೆಲೆಯಲ್ಲಿ ಅನೇಕ ಪ್ರಶ್ನೆಗಳು ಬರ್ತವೆ, ಆವಾಗ ನಾವು ಶೂನ್ಯವಾಗಿಬಿಡ್ತೇವೆ. ಕಾರಣ ನಾವೆಲ್ಲ ಇತಿಹಾಸ ನಂಬಿದವರು. ಅನೇಕ ಬರ್ತಾ ಹೋಗ್ತವೆ. ಅದು ನಿಮ್ಮ ಪದ್ಧತಿಯಲ್ಲಿ ರೂಢಿಸ್ಕೊಂಡಿದ್ದೀರಿ. ಅದು ತಪ್ಪು ಒಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ನಮ್ಮನ್ನೇ ನೋಡ್ತಕ್ಕಂಥ ನಮ್ಮಂಥವರಿಗೆ ಅದೊಂದು ಭಾವನೆ ಇದೆ. ಬಹಳ ಸಂತೋಷ ಸರ್. ಶಾರದಾ ಅವರೇ, ಏನನ್ಸುತ್ತೆ ನಮ್ಮ ಕಾರ್ಯಕ್ರಮ? ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಸರ್. ನಾನು ತುಂಬ ವರ್ಷಗಳಿಂದ ನೋಡ್ತಾನೆ ಇದ್ದೀನಿ ಸರ್. ಈ ಹಿಂದೆನೂ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಸರ್. ಸರ್ ಜೊತೆ ಇವತ್ತು ನನಗೆ ಈ ಅವಕಾಶನೂ ಬಂದಿದೆ. ತುಂಬ ಒಳ್ಳೆಯ ಜ್ಞಾನ ಸಿಗುತ್ತೆ ಸರ್ ಇದರಿಂದ ಎಲ್ರಿಗೂ, ಎಸ್ಪೆಷಲಿ ಓದೋ ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ರಿಗೂ ಸರ್. ಇದು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ತಾವು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದೆ ಸರ್ ಕಾರ್ಯಕ್ರಮ. ಅದು ತುಂಬ ಸಂತೋಷ ಅನಿಸ್ತಾ ಇದೆ ಸರ್ ನನಗೆ. ಅಭಿನಂದನೆಗಳು ಸರ್. ತಮ್ಮ ಅಭಿನಂದನೆಗಳು ನನಗೊಬ್ಬನಿಗೆ ಅಲ್ಲ, ನಮ್ಮ ಇಡೀ ತಂಡಕ್ಕೆ, ನಮ್ಮ ಕೇಂದ್ರಕ್ಕೆ ಸಲ್ಲಬೇಕು. ಪುಸ್ತಕಗಳನ್ನು ಕೊಡುವಂಥ ಶುಭಗಳಿಗೆ ಈಗ ಬಂದಿದೆ. ದಯವಿಟ್ಟು ಅನುಮತಿಯನ್ನು ಕೊಡಿ. ಮೊದಲಿಗೆ ಶ್ರೀ ಅರವಿಂದ ಜತ್ತಿಯವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಸರ್. ಹಾಗೆಯೇ ಶಾರದಾ ಬಡವಾಟಿ ಅವರಿಗೂ ಸಹ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ.
ಇಷ್ಟು ಬೇಗ ಕಳಿಸಲ್ಲ ಸರ್ ನಿಮ್ಮನ್ನೂ ಕಳಿಸೋದಿಲ್ಲ. ಮುಂದಿನ ನಾಳೆ ಮತ್ತೆ ಭೇಟಿಯಾಗಿ ಮತ್ತೆ ನಾವು ಒಂದಷ್ಟು ಮಾತುಕತೆಯನ್ನು ಆಡೋಣ, ಒಂದಷ್ಟು ಸೊಗಸಾದ ವಚನಗಳನ್ನು ಕೇಳೋಣ. ಹಾಗೆಯೇ ಒಳನೋಟವನ್ನು ತಾವೇನು ಕೊಡಲಿದ್ದೀರಿ ಅದನ್ನು ಪಡೆಯೋಕ್ಕೂ ಸಹ ನಾವು ಕಾಯ್ತಾ ಇದ್ದೇವೆ ಸ್ವೀಕರಿಸೋದಕ್ಕೆ. ಸದ್ಯಕ್ಕೆ ನಮಸ್ಕಾರ, ಮತ್ತೆ ಭೇಟಿಯಾಗೋಣ.